ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸ್ವಲ್ಪ ನಗಿಸೋಣ ಅಂತ ಹೇಳಿದೆ. ಆಯ್ತು ಇರಲಿ, ನಾನು ಏನಾದರೂ ಅದ್ಭುತವಾಗಿ ಮಾತಾಡಿದ್ರೆ ದಯವಿಟ್ಟು ಮೊದಲನೇದಾಗಿ ಕ್ಷಮೆ ಇರಲಿ. ಈಗ ವೇದಿಕೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ, ಅಂದರೆ ಅವ್ರ ವಿಚಾರ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಕಾರಣ ಏನಪ್ಪ ಅಂದರೆ ಅವ್ರು ನಮಗೆ ಕೊಟ್ಟಿರೋದು 2 ನಿಮಿಷನಾ 5 ನಿಮಿಷನಾ ಸಾ ಯಾಕಂದರೆ ಹೆಚ್ಚಾಗಿ ಹೇಳಕ್ಕೆ ಹೋಗಲ್ಲ. ಇಡೀ ತಾಲೂಕಿಂದ ಹಿಡಿದು ಜಿಲ್ಲೆಯಿಂದ ರಾಜ್ಯದವರೆಗೂ ಅವರ ಒಂದು ಶ್ರಮ ವಿಧಾನಸೌಧದಲ್ಲಿ ಏನಿದೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಎಲ್ಲರೂ ಇವಾಗ ಮುಳಬಾಗಿಲು ಕಡೆ ತಿರುಗಿ ನೋಡ್ತಾ ಇದ್ದಾರೆ. 24 ಶಾಸಕರು ಮುಳಬಾಗಿಲು ತಾಲೂಕು ಕಡೆ ನೋಡ್ತಾ ಇದ್ದಾರೆ. 224 ಜನ ನೋಡ್ತಾ ಇದ್ದಾರೆ. ಆದ್ದರಿಂದ ಅವ್ರ ಬಗ್ಗೆ ಹೆಚ್ಚಿಗೆ ನಾನು ಹೇಳಕ್ಕೆ ಹೋಗಲ್ಲ. ಆದರೂ ಕೂಡ ಮಾನ್ಯ ಶಾಸಕರು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೇಡಮ್ನವರೇ ಹಾಗೂ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಸರ್ವೇಶ್ ಸರ್ ಅವರೇ ಹಾಗೂ 74,000 ಜನಕ್ಕೆ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಸ್ವಚ್ಛತೆಯಲ್ಲಿ ಹೆಚ್ಚಿಗೆ ಗಮನ ಹರಿಸಿ ರಾತ್ರಿ ಹಗಲು ಫೋನ್ಗಳು ರಿಸೀವ್ ಮಾಡಿ ಈ ಥರ ಅಂತ ಹೇಳಿ ನಮ್ಮ ನಗರಕ್ಕೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಕಮಿಷನರ್ ಆಗಿ ಬಂದಿರತಕ್ಕಂಥ ನಮ್ಮ ಶ್ರೀಧರ್ ಅವರೇ ಹಾಗೂ ನನ್ನ ಮಿತ್ರರಾಗಿರ್ತಕ್ಕಂಥ ಮುನ್ರಾಜು ಆದ ಕೌನ್ಸಿಲರ್ ಮುನ್ರಾಜು ಅವರೇ ಹಾಗೂ ನಮ್ಮ ಬೇಡ್ ನಾಣಸ್ವಾಮಿ ಅವರೇ, ಎಲ್ಲ ನನ್ನ ಅಂಬೇಡ್ಕರ್ ಬಳಗದವರೇ. ಹೆಸರು ಹೇಳೋದು ಬೇಡ, ಲೇಟ್ ಆಗುತ್ತೆ ಸಾಹೇಬ್, ಲೇಟ್ ಇದೆ. ವಿಚಾರಗಳೇನಪ್ಪ ಅಂದರೆ ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಿದ್ದೀರಾ. ಆ ಸಲಹೆಗಳು ಎಂಥದಪ್ಪ ಅಂದರೆ ನಾವು ಗಂಭೀರವಾಗಿ ಅದನ್ನು ತಗೋಬೇಕಾಗುತ್ತೆ. ಆ ಒಂದು ಸಲಹೆಗಳು ಮುತ್ತು ರತ್ನಗಳಂತ ಥರ ನನಗನ್ನಿಸ್ತಾ ಇದೆ. ಒಳ್ಳೆಯ ಸಲಹೆಗಳು. ಅದನ್ನು ಸಲಹೆಗಳು ನಮ್ಮ ಶಾಸಕರು, ಮಾನ್ಯ ದಂಡಾಧಿಕಾರಿಗಳು, ನಮ್ಮ ಪೌರಾಯುಕ್ತರು ಹಾಗೂ ನಮ್ಮ ಇವರ ಗಮನಕ್ಕೆಲ್ಲ ಬರ್ತಾ ಇದೆ. ಅವರು ನಮಗಿಂತ ಹೆಚ್ಚಾಗಿ ವಿದ್ಯಾವಂತರಲ್ಲ, ಅವರು ಈಗಾಗಲೇ ಅವರು ರೆಡಿ ಮಾಡ್ಕೊಂಡಿರ್ತಾರೆ ಪ್ಲಾನ್ ಏನು ಅಂತ. ಆದರೂ ಕೂಡ ನಿಮ್ಮ ಎಲ್ಲ ಸಲಹೆಗಳಿಗೂ ನಾನು ಮನಸ್ಫೂರ್ತಿಯಾಗಿ ನಾನು ಸ್ಪಂದಿಸ್ತಾ ಇದ್ದೀನಿ. ಈಗ ಏನಪ್ಪ ಅಂದರೆ ಇಲ್ಲಿ ಕೋಲಾರ ಜಿಲ್ಲೆ ಕ್ರಾಂತಿಕಾರಿ ಜಿಲ್ಲೆ. ಕೋಲಾರ ಜಿಲ್ಲೆ ಕ್ರಾಂತಿಕಾರಿ ಆದರೆ ಮುಳಬಾಗಿಲು ಅವ್ರ ತಾತ ಇದ್ದಂಗೆ ಲೆಕ್ಕ ನನ್ನ ಮನಸ್ಸಿಗೆ. ಕಾರಣ ಏನಪ್ಪ ಅಂದರೆ ಮುಳಬಾಗಿಲು ತಾಲೂಕಿನಲ್ಲಿ DSS ಅನ್ನೋ ಒಂದು ಸಂಘ ಉದ್ಭವ ಆಗಿದ್ದು ಮುಳಬಾಗಿಲು ತಾಲೂಕಿನಲ್ಲಿ ಫಸ್ಟ್ ಸ್ವಾತಂತ್ರ್ಯ ಬಂದ ಮೇಲೆ. ಹೆಂಗೆ ಅಂತ ಹೇಳಿದ್ರೆ ಪೆದ್ದೂರು ಅಂತ ಹೇಳ್ಬಿಟ್ಟು ಪೆದ್ದೂರು ವೆಂಕಟರಾಮ್ ಅಂತ ಹೆಸರು ಕೇಳಿದ್ರಲ್ಲಪ್ಪ, ಆ ಊರಿನಲ್ಲಿ ಒಬ್ಬ ವಿದ್ಯಾರ್ಥಿ ಡಿಗ್ರಿ ಕಾಲೇಜ್ ಯಾವಾಗ ಇಲ್ವೋ ಕೋಲಾರ್ನಲ್ಲಿ ಓದ್ತಾ ಇದ್ದಾಗ ಅಲ್ಲೊಂದು ಕೊಲೆ ಆಯಿತು. ಆ ಕೊಲೆ FIR ಆದಮೇಲೆ ಆಗ ನಮ್ಮ ಜನಕ್ಕೆ ನಮ್ಮ ಹಿಂದಿನ ಯಾರು ಮುಖಂಡರಿದ್ದಾರೋ ಅವ್ರಿಗೆ ಜ್ಞಾನೋದಯವಾಗಿ ಈ ಥರ ಅನ್ಯಾಯ ಆಗಿದೆ ಅಂತ ಸಂಘಟನೆ ಕಟ್ಟಿರ್ತಕ್ಕಂಥ ಇತಿಹಾಸ ಮುಳಬಾಗಿಲು ತಾಲೂಕಿನಲ್ಲಿದೆ. ಅದು ಎಲ್ಲರೂ ಮರಿಬಾರ್ದು. ತಾವ್ಯಾರೂ ಏನಪ್ಪ ಅಂದರೆ ಆಗ ನಾವು ನಮ್ಮ ಸಂಘದ ಹಿರಿಯರನ್ನು, ನಮ್ಮ ಸಂಘಕ್ಕಾಗಿ ನಮ್ಮ ಜನಕ್ಕಾಗಿ ಓಡಾಡ್ತಕ್ಕಂಥ ಹಿರಿಯರನ್ನು ನಾವೀಗ ಸ್ಮರಣೆ ಮಾಡಬೇಕಾಗತ್ತೆ. ಕಾರಣ ಏನಪ್ಪ ಅಂದರೆ ಕೊಸುರೋಡ್ಲಹಳ್ಳಿ ಪದ್ಕೋಸು ಅಂತ ನೀವೆಲ್ಲ ಕೇಳಿರ್ತಾರೆ ಹಳಬರು. ಅಲ್ಲಪ್ಪ ಆಮೇಲೆ 2ನೇ ಕೊಸುವು. ಏನಪ್ಪ ಕೊಸುವು ಅಂದರೆ ಏನಪ್ಪ ಅಂದರೆ ಅವ್ರ ಜೀವನ ಪರ್ಯಂತನೂ ಸಂಘ ಜನಾಂಗ ಓಡಾಡಿ ಗಾಡಿಗಳು ಬೆಳೆಸ್ಕೊಂಡ್ಬಿಟ್ಟಿದ್ರು. ಆ ಥರ ಓಡಾಡಿರ್ತಕ್ಕಂಥ ಜನ ಪದ್ಕೋಸು ಸಿನ್ಕೋಸು. ಅವರಾದಮೇಲೆ ಚಾಲಗುಂಟೆ ಚಲಪತಿ, NM ಅಮರನಾಥ್, ಮತ್ತು ಪೆದ್ದೂರು ವೆಂಕಟರಾಮು, LLB ಶ್ರೀನಿವಾಸು, KG ನಾರಾಯಣ ಸ್ವಾಮಿ, ಮತ್ತು ತಾವೆಲ್ಲರ ಕೇಳಿಸ್ಕೊಳ್ತಾ ಇರಬೇಕು. ಆವಾಗಲಿಂದ ನಮ್ಮ ಗೊಡುಗು ಮಾಸ್ಟ್ರು, ಯಾಕಂದರೆ ಸೀನಿಯರ್ ಆಗಿದ್ದಾರೆ, ಸ್ವಲ್ಪ ವಯಸ್ಸಾಗಿದೆ, ಎಲ್ಲೋದ್ರೂ ಬೇಕಾದರೆ ಪೆನ್ನು ಊಟನ ಪಕ್ಕಕ್ಕೆ ಇರ್ತಾರೆ, ಗೊಡುಗು ಮಾತ್ರ ಹಿಂಗೆ ಹಾಕ್ಕೊಂಡಿರ್ತಾರೆ. ಅಂದರೆ ಗೊಡುಗು ಮೇಷ್ಟ್ರು ಅಂತ. ಅವ್ರ ಓಡಾಟನೂ ತುಂಬ ಜಾಸ್ತಿ ಇದೆ. ಅವರ ಒಂದು ಸಲಹೆಗಳನ್ನು ಪಡೆಯಿರಿ. ಈಗಿರ್ತಕ್ಕಂಥ ನಮ್ಮ ಕಿರಿಯರು ಅಂದರೆ ಅವ್ರ ಮುಖಂಡ್ರೆ, ಅವರು ಹಿರಿಯರು, ಇವರು ಕಿರಿಯರು, ಇವರನ್ನು ಒಂದು 10 ಜನ, ಅವರೊಂದು 10 ಜನನ ತಗೊಳ್ಳಿ ವಿಶ್ವಾಸಕ್ಕೆ. ಒಂದು ಕಮಿಟಿ ಮಾಡಿರಿ. ಅವರ ಮಾರ್ಗದರ್ಶನಗಳನ್ನು ಪಾಲನೆ ಮಾಡಿ ಅವರು ಸಲಹೆ ಸೂಚನೆಗಳನ್ನು ತಮ್ಮ ಗಮನ ಹರಿಸಿ ಯಾವ ಥರ ಪ್ಲಾನ್ ಮಾಡಬೇಕಂತ ಒಂದು ಪ್ಲಾನ್ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನನ್ನ ಒಂದು ಮನವಿಯನ್ನು ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಇವರು ಹೇಳಿದರು ಏನಾದರೂ ಗುರ್ತಿರೋ ಕೆಲಸ ಮಾಡಬೇಕು ಅಂತ. ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಹೇಳಿದರು 2 ಪಾಯಿಂಟ್ಗಳನ್ನು ಕೂಡ ನಾವು ಈಗಾಗಲೇ ಅದು ಶಾಸಕರ ಗಮನಕ್ಕೆ ತಂದಿದ್ದೀವಿ. ಆದ್ರೂ ಸಭೆಗೆ ಹೇಳ್ತಾ ಇದ್ದೀನಿ. ಮೈಸೂರು KR ಮಾರ್ಕೆಟ್ಟೆ ಅಂತ ನೋಡಿದ್ರೇನಪ್ಪ, ಮೈಸೂರಿನಲ್ಲಿ ಅಲ್ಲಿ ಏನಿದೆ, ಸುತ್ತಲೂ ವಿಶಾಲವಾದಂಥ ರಸ್ತೆ, ಮಧ್ಯದಲ್ಲಿ ಒಂದು ಗೋಪುರ. ಆ ಗೋಪುರದಲ್ಲಿ ಯಾರನ್ನ ಇಟ್ಟಿದ್ದಾರೆ ನೋಡಿದ್ರಾ? ಮಹಾರಾಜರನ್ನ ಇಟ್ಟಿದ್ದಾರಪ್ಪ. ಅದೇ ಥರ ಈಗ ಅಂಬೇಡ್ಕರ್ ಸರ್ಕಲನ್ನು ಮಾಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಶಾಸಕರ ಗಮನಕ್ಕೆ ಬಂದಿದೆ. ಹತ್ತಿರದಲ್ಲಿ ಅವರು ಸಂಸ್ಥಾಪನೆ ಮಾಡ್ತಾ ಇದ್ದಾರೆ. ಇತಿಹಾಸ ಪುಟಗಳಲ್ಲಿ ನಮ್ಮ ಸಮೃದ್ಧಿ ಮಂಜುನಾಥ್ ಹೆಸರು ಸೇರ್ಪಡೋಗೋದಕ್ಕೆ ಅದೊಂದು ಮೂಲ ಕಾರಣ ಅಂತ ನಾನು ಭಾವಿಸ್ತೀನಿ. ಸೊ ಅದಾದಮೇಲೆ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಹೇಳಿದರು
ಅಂಬೇಡ್ಕರ್ ದೊಡ್ಡ ಬಜಾರ್ ಅಂತ ಇದ್ದಿದ್ದು ಅಂಬೇಡ್ಕರ್ ಬೀದಿ ಅಂತ ನಾಮಕರಣ ಆಗಿರೋದು ನಿಜಾನೇ, ನಮ್ಮ ಗುಡುಗಮೇಶ್ ಹೇಳ್ತಾ ಇರೋದು ನಿಜಾನೇ. ಅದು ಈಗ ನಮ್ಮ ನಗರಸಭೆಯಲ್ಲಿ ನಮ್ಮ ಕಮಿಷನರ್ ಅವರ ಮುಖಂಡತ್ವದಲ್ಲಿ ಈಗಾಗಲೇ ಚರ್ಚೆ ಆಯಿತು. ಅದನ್ನು ತಕ್ಷಣದಿಂದ ಅಂಬೇಡ್ಕರ್ ಜಯಂತಿ ಒಳಗಡೆ ನೀವು ಶಾಸಕರ ಮಾರ್ಗದರ್ಶನದಂತೆ ಶಾಸಕರು ಹೇಳಿದ್ದು, ತಕ್ಷಣ ಅಂಬೇಡ್ಕರ್ ಜಯಂತಿ ಒಳಗಡೆ ಅಲ್ಲಿ ಅಂಬೇಡ್ಕರ್ ಬೀದಿ ಅಂತ ನೀವು ಬರೆಸಿ ಬೋರ್ಡ್ ಕಟ್ಟಬೇಕಂತ ಈಗಾಗಲೇ ಸೂಚನೆಗಳು ಕೊಟ್ಟಿದ್ದಾರೆ. ಆದರೆ ಕಾನೂನುಬದ್ಧ ಕಾನೂನು ಚೌಕಟ್ಟಿನಲ್ಲಿ ಪೂರ್ವಭಾವಿ ಸಭೆ ಕರೀದಿದ್ದಾರೆ. ಅಂದರೆ ಇದೆಲ್ಲ ಪ್ಲಾನ್ ಈಗಾಗಲೇ ಎಲ್ಲ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗೋಗಿದೆ. ಹೌದಪ್ಪ, ಎಲ್ಲ 100% ಅಲ್ವಾ? ನೋ ಪಿ ನಂಬರ್, ಒರಿಜಿನಲ್ 100 ನಂಬರ್, ಫಾರ್ಮ್ ನಂಬರ್ ಒಂದೇ. ಆದ್ದರಿಂದ ದಯವಿಟ್ಟು ಯುವಕರು, ಹಳಬರು, ಅವ್ರ ಸೀನಿಯರ್ಸ್ ಏನಿದ್ದಾರೆ ಅವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು 10-15 ಜನ ಕಮಿಟಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು ಸ್ವಲ್ಪ ತಿರುಕೃಷ್ಣ ಒಂದು ನಿಮಿಷ. ಯಾತಕ್ಕಪ್ಪ ಅಂದರೆ ಒಬ್ಬ ಒಬ್ಬರೇ ಈ ತಾಲೂಕೆಲ್ಲ ನೀವೇನು ಹೇಳ್ತಾ ಇದ್ದೀರಾ ತಾವೆಲ್ಲ ನಾನು ಹೇಳ್ತೇನೆ ಪಲ್ಲಕ್ಕಿಗೆ ಬರಬೇಕು ಹೋಬಳಿಯಿಂದ ಅಂತ ಹೇಳ್ತೀರಾ. ಪಲ್ಲಕ್ಕಿ ಒಂದು ಬಂದರೆ ಸಾಕಾಗಲ್ಲ. ಪಲ್ಲಕ್ಕಿ ಜೊತೆಯಲ್ಲಿ ಆ PDOಗೆ ಅವ್ರ ಮಾರ್ಗದರ್ಶನ ನೀಡಬೇಕಾಗುತ್ತೆ. ನಿಮ್ಮ ಪಲ್ಲಕ್ಕಿ ಜೊತೆಯಲ್ಲಿ ನಿಮ್ಮ ಜನ ಎಷ್ಟು ಜನ ಕರ್ಕೊಂಡು ಬಂದಿದ್ದೀರಾ ಪಂಚಾಯತಿಯಿಂದ? ಏನು ಪಲ್ಲಕ್ಕಿ ಮಾತ್ರ ಲೈನಾಗಿ ಓಡ್ತಾ ಇರ್ತದೆ, ನಮ್ಮನ್ನು ಬಿಟ್ಟರೆ ಬೇರೆ ಯಾರು ಜನನೇ ಇರಲ್ಲ. ತಾವೆಲ್ಲ ಗಮನಿಸಿರ್ತೀರ. ಆದ್ದರಿಂದ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನು ಮಾಡಬೇಕಪ್ಪ ಅಂದರೆ PDOಗೆ ಏನು ನೀವು ಡೈರೆಕ್ಷನ್ ಕೊಡ್ತಾರೋ ಬರೀ ಪಲ್ಲಕ್ಕಿ ಅಲ್ಲ, ಪಲ್ಲಕ್ಕಿ ಜೊತೆಯಲ್ಲಿ ನಿಮ್ಮ ಪಂಚಾಯತಿಯಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಅದನ್ನು ತಾವು ಗಮನಕ್ಕೆ ತಗೋಬೇಕಾಗುತ್ತೆ ಸರ್. ಸೊ ಅದಾದಮೇಲೆ ನಾವೂ ಅಷ್ಟೇ ಒಂದು ಮನೆ 100 ಬಾಗಿಲಾಗಿದ್ದೀವಿ, ಸಂತೋಷ. ಯಾಕೆಂದರೆ ಅದು ಜನ ಬೆಳೆದಂಗೆ ನಾವು ಅಣ್ಣ ತಮ್ಮಂದ್ರೆ ಬಾಗಿಲಾಗಿದ್ದೀವಿ ಹೊರತು ನಾವೇನು ಎಲ್ಲ ಒಂದೇ. ಎಮರ್ಜೆನ್ಸಿ ಬಂದಾಗ ನಾವೆಲ್ಲ ಒಂದೇ. ಈಗ ಈ ಬಿಲ್ಡಿಂಗ್ನಲ್ಲಿ ಒಂದು 10-20 ಲೈಟ್ಗಳು ಕಾಣಿಸ್ತಾ ಇಲ್ಲೇನಪ್ಪ, ಒಂದೊಂದು ಸ್ವಿಚ್ ಆಫ್ ಮಾಡ್ತೀವಿ. ಏನು ಸಮಸ್ಯೆ ಇಲ್ದಾಗ, ಎಮರ್ಜೆನ್ಸಿ ಆದಾಗ ಒಂದು DP ಆಫ್ ಮಾಡಿಬಿಡ್ತೀವಿ. ಆ DPನೇ ನಾವೆಲ್ಲ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಶಾಸಕರ ಜೊತೆಯಲ್ಲಿರೋಣ. ಆಗಲೇ ಟೈಮ್ ನೋಡ್ತಾ ಇದ್ದಾರೆ. ಒಗ್ಗಟ್ಟಾಗಿ ಜೊತೆಯಲ್ಲಿರೋಣ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಏನು ನಮ್ಗೆ ಬೆನಿಫಿಟ್ ಬೇಕೋ ಅವ್ರ ಮುಖಾಂತರ ನಾವು ತಗೊಳ್ಳೋ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.